ನಟರಾಜ್ ಗೌಡ್ರೆ ನೋಡಿ ವಿಷಯಕ್ಕೆ ಬರೋಣ. ಯಾಕೆ ಪ್ರತಿಭಟನೆ ಆಗ್ತಿದೆ, ಯಾರು ತಪ್ಪಿಂದ ಸರ್ಕಾರಿ ಉದ್ಯೋಗ ಸಿಗ್ತಿಲ್ಲ ಅದಕ್ಕೆಲ್ಲ. ಆದರೆ ಎರಡು ಥರದ ಪ್ರೊಟೆಸ್ಟ್ ಅಪ್ಪ. ಒಂದರಲ್ಲಿ ಫ್ಯಾನ್ಸಿ ಟಿ ಶರ್ಟ್ಗಳನ್ನ ಸ್ಪಾನ್ಸರ್ ಮಾಡೋರು ಇರ್ತಾರೆ, ಫ್ಯಾನ್ಸಿ ಪ್ರೊಟೆಸ್ಟ್ಗಳನ್ನು ಆರ್ಗನೈಸ್ ಮಾಡೋರು ಇರ್ತಾರೆ. ಪಾಪ ಈ ಹುಡುಗ ಸರ್ಕಾರಿ ಉದ್ಯೋಗ ಬೇಕು ಅಂತ ಹೇಳಿ ನಿರೀಕ್ಷೆಯಲ್ಲಿ ಬೆಳಗ್ಗೆ ಝೊಮ್ಯಾಟೊ ಮಾಡಿಕೊಂಡು ಮಧ್ಯಾಹ್ನ ಓದ್ಕೊಂಡು ಇವಾಗ ಪ್ರೊಟೆಸ್ಟಿಗೆ ಬಂದಿರೋ ಟಿ ಶರ್ಟ್ ಹರಿದಿದ್ದಾರೆ. ಟಿ ಶರ್ಟ್ ತಗೊಳಕ್ ದುಡ್ಡಿಲ್ಲ, ಪೊಲೀಸರ ಕೈಲಿ ಹರಿಸಿದ್ದಾರೆ ಅಂತ ಹೇಳಿ. ಅಂದ್ರೆ ಎಂಥ ವೈಪರೀತ್ಯದಲ್ಲಿ ನಮ್ಮ ದೇಶದ ಯುವ ಸಮುದಾಯ ಇದ್ದಾರೆ. ಒಂದ್ ಕಡೆ ಫ್ಯಾನ್ಸಿ ಟಿ ಶರ್ಟ್ ಪ್ರೊಟೆಸ್ಟ್, ಇನ್ನೊಂದ್ ಕಡೆ ಪಾಪ ಕಷ್ಟಪಟ್ಟು ತಗೊಂಡಿರೋ ಟಿ ಶರ್ಟ್ ಹರಿದಾಕಿದ್ದಾರೆ ಅಂತ ಕಣ್ಣೀರ್ ಹಾಕ್ತಿದ್ದಾರೆ. ಹೌದು ನೋಡಿ, ಈ ಎರಡೂ ಪ್ರೊಟೆಸ್ಟ್ ಇದೆಯಲ್ಲ, ಈ ಎರಡೂ ಪ್ರೊಟೆಸ್ಟ್ಗಳು ಯುವಕರ ಆಕ್ರೋಶದ ಪ್ರತೀಕ. ಯುವಕರು ಈ ದೇಶದಲ್ಲಿ, ನಾನು ರಾಜ್ಯದಲ್ಲೂ ಏನು ಹೊರತಿಲ್ಲ ಹೇಳ್ತಾ ಇಲ್ಲ, ನಾನು ಕರ್ನಾಟಕ ರಾಜ್ಯದಿಂದ ಸೇರಿಕೊಂಡು ಇಡೀ ದೇಶದಲ್ಲಿ ಯುವಕರು ಉದ್ಯೋಗಕ್ಕಾಗಿ, ತಮ್ಮ ವಿದ್ಯಾಭ್ಯಾಸಕ್ಕೆ, ತಮ್ಮ ಕೌಶಲ್ಯಕ್ಕೆ ತಕ್ಕಂಥ ಉದ್ಯೋಗಕ್ಕಾಗಿ ಹಾಹಾಕಾರ ಇಟ್ಟಿದ್ದಾರೆ. ತಮ್ಮ ಕೌಶಲ್ಯ ಏನಿದೆ, ತಮ್ಮ ಭವಿಷ್ಯದ ಕನಸೇನಿದೆ, ಅದಕ್ಕೆ ಬೇಕಾದಂಥ ಉದ್ಯೋಗಕ್ಕಾಗಿ ಹಾಹಾಕಾರ ಇಟ್ಟಿದ್ದಾರೆ. ಇವತ್ತು ಅವರ ಆಕ್ರೋಶ ಇದೆ. ನಾವು ಕರ್ನಾಟಕದ ಯುವಕರ ಜೊತೆ ಸೇರಿ ಕಾಂಗ್ರೆಸ್ ಸರ್ಕಾರ ಇದ್ದು ಜೊತೆ ಅವ್ರ ಜೊತೆನೂ ಇದ್ದೀವಿ. ಕೇಂದ್ರದಲ್ಲಿ ಇಲ್ಲ ಅಂತ ಪ್ರೊಟೆಸ್ಟ್ ಮಾಡ್ತಿದ್ದಾರೆ ಸರ್. ಇವತ್ತು ಧಿಕ್ಕಾರ ಹಾಕಿ ನಿಮ್ಮದೇ ಸರ್ಕಾರದ ವಿರುದ್ಧ. ನಾನು ಯುವಕರ ಬಗ್ಗೆ ನಾನು ಹೇಳ್ತಿರಲ್ಲ, ಯುವಕರ ಆಕ್ರೋಶಕ್ಕೆ ಗೌರವ ಕೊಡ್ತೀವಿ, ಸ್ಪಷ್ಟ. ಕೇಂದ್ರ ಸರ್ಕಾರದ ಮೇಲೆ ಅಲ್ಲಿ ಸಬ್ಮಿಟಲ್ ಮಾಡಿದಂಥ ಯುವಕರ ಆಕ್ರೋಶಕ್ಕೂ ಗೌರವ ಕೊಡ್ತೀವಿ. ಯಾಕಂದ್ರೆ ಆ ಯುವಕರು ಕರ್ನಾಟಕದ, ಭಾರತದ ಯುವಕರ ಪ್ರತಿನಿಧಿಗಳಾಗಿ ಯುವಕರ ಆಕ್ರೋಶವನ್ನ, ಯುವಕರ ನೋವನ್ನ ಅಲ್ಲಿ ತೋರಿಸಿದ್ದಾರೆ, ಪ್ರದರ್ಶನ ಮಾಡಿದ್ದಾರೆ. ಇಡೀ ಭಾರತದಲ್ಲಿ ಇವತ್ತು ಎಲ್ಲಿ 2 ಕೋಟಿ ಉದ್ಯೋಗ ವಾರ್ಷಿಕವಾಗಿ ಮಾಡ್ತೀನಿ ಅಂತಂದವರು ಪಕೋಡ ಮಾರಿ ಅಂತ ಬಿಟ್ಬಿಟ್ರು, ಯುವಕರನ್ನ ದಾರಿಗೆ ಬಿಟ್ಬಿಟ್ರು. ಇಡೀ ದೇಶದಲ್ಲಿ ಈಗ ಕಾಂಗ್ರೆಸ್ ಸರ್ಕಾರ ಇದ್ದಾಗ 2013ರಿಂದ 2018ರವರೆಗೆ ಅವಾಗ ಮಾತ್ರ ನೇಮಕಾತಿ ಆಗಿರೋದು 1,20,000 ಸಮಯನೂ ಇದೆ ಸರ್. ನೀವು ಇತಿಹಾಸ ಹೇಳಿರಂತೆ ನೀವು ಪಕೋಡ ಮಾಡೋ ಉದಾಹರಣೆ ಕೊಟ್ರಿ. ನಿಮ್ಮದೇ ಪಕ್ಷದ ಅಶೋಕ್ ಗೌಡ್ರ ಉತ್ತರ ಕೊಡ್ಲಿ. ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಯಲ್ಲಿತ್ತು ಅಶೋಕ್ ಗೌಡ್ರೆ, ಎಷ್ಟು ಲಕ್ಷಾಂತರ ಉದ್ಯೋಗಗಳನ್ನ ಭರ್ತಿ ಮಾಡ್ತೀವಿ. ಇವತ್ತು ಪ್ರೊಟೆಸ್ಟ್ ಮಾಡ್ತಿದ್ ಯುವಕರು ಹೇಳ್ತಿದ್ದಾರೆ 5,000 ಕೂಡ, ಖಾಲಿ 5,000 ಕೂಡ. 3 ವರ್ಷ ಆಗಿದೆ ಅಶೋಕ್ ಗೌಡ್ರೆ. ಅಶೋಕ್ ಗೌಡ್ರ ಉತ್ತರ ಕೊಡ್ಲಿ. 5,000 ಕೂಡ PSI ಹಗರಣ ಅಲ್ಲ ಸರ್, PSI ಹಗರಣ ಮಾತ್ರ ಅಲ್ಲ, PSI ಹಗರಣ ಮಾತ್ರ ಅಲ್ಲ, ಎಕ್ಸಾಮ್ ಸ್ಕ್ಯಾಮ್ ಬಗ್ಗೆನೂ ವಿದ್ಯಾರ್ಥಿಗಳು ಮಾತನಾಡಿದ್ದಾರೆ. ಬಟ್ ಅಶೋಕ್ ಗೌಡ್ರು ಮಾಡಿಲ್ಲ, ಪ್ರೊಟೆಸ್ಟ್ ಮಾಡ್ತಿದ್ದಾರೆ ಜನ. ಧಾರವಾಡದಲ್ಲೇನೆ ಕೆಲವೇ ತಿಂಗಳ ಅಂತರದಲ್ಲಿ 2 ಬಾರಿ ಪ್ರೊಟೆಸ್ಟ್ ಆಗಿದೆ. ಫ್ರೀಡಂ ಪಾರ್ಕ್ ಅಲ್ಲಿ ಪ್ರೊಟೆಸ್ಟ್ ಆಗಿದೆ. ಉದ್ಯೋಗ ಕೊಟ್ಟಿದ್ದರೆ ಸರ್ಕಾರಿ ಕಚೇರಿಯಲ್ಲಿ ಇರ್ತಿದ್ರು, ಬೀದಿಗೆ ಬರ್ತಿರ್ಲಿಲ್ಲ ವಿದ್ಯಾರ್ಥಿಗಳು. ಅಶೋಕ್ ಗೌಡ್ರು ಕರ್ನಾಟಕದಲ್ಲಿ ಒಂದ್ ನಿಮಿಷ ನಟರಾಜ್ ಗೌಡ್ರು ಆಗೋಯ್ತು ಬಿಡಿ. 7,90,000 ಉದ್ಯೋಗಗಳು ಕರ್ನಾಟಕ ಸರ್ಕಾರದಲ್ಲಿ ಇರ್ತಕ್ಕಂಥದ್ದು. ಅಂದ್ರೆ ಎಲ್ಲಾನು, ಅಂದ್ರೆ ಬೋರ್ಡ್ಸು ಮತ್ತು ಡಿಪಾರ್ಟ್ಮೆಂಟ್ಸು ಎಲ್ಲ ಸೇರಿಸ್ಕೊಂಡು 7,90,000. ಅದರಲ್ಲಿ ಇವತ್ತು ವರ್ಕ್ ಮಾಡ್ತಿರ್ತಕ್ಕಂಥವ್ರು ಕೇವಲ 5 ಲಕ್ಷ ಚಿಲ್ಲರೆ ಮಾತ್ರ ಕೆಲಸ ಮಾಡ್ತಿದ್ದಾರೆ. 2,85,000 ನೌಕರಿ ಇವತ್ತಿಗೂ ಸಹ ಫಿಲ್ ಮಾಡಬೇಕಾಗಿದೆ. ಅಷ್ಟನ್ನು ಫಿಲ್ ಮಾಡಿ ಅಂತ ಹೇಳಿದ್ರೆ ಸರ್ಕಾರ 34 ತಿಂಗಳು 35 ತಿಂಗಳಾಗಿದೆ ಇವತ್ತಿಗೆ ಬಂದು. ಆದ್ರೆ ಇವತ್ತು ಹೇಳ್ತಾ ಇದೆ ಬಿಜೆಪಿ ಸರ್ಕಾರದಲ್ಲಾಗಿದ್ದು ಹಾಗೆ ಹೀಗೆ ಅಂತ ಮಾತಾಡ್ತಿದೆ. ಅಂದ್ರೆ ಅರ್ಥ ಏನಂದ್ರೆ ಇವ್ರಿಗೆ ಏನ್ ವಿಚಾರ ಮಾಡಿದ್ರೆ ಜನ ನಿಮ್ ಬಗ್ಗೆ ಹಾಸ್ಯ ಮಾಡ್ತಾರೆ ಅಂತಕ್ಕಂಥದ್ದು ಮರ್ತು ಬಿಟ್ಟಿದ್ದಾರೆ ಜನ. ಓಲಿ ಸರ್ಕಾರಿ ನೌಕರಿ ಬಿಟ್ರಪ್ಪ ಪ್ರೈವೇಟ್ ಕೆಲಸ ಕೊಡ್ತಿದ್ದೀರಾ ಅಂತ ಹೇಳಿದ್ರೆ ಕಂಪನಿಗಳನ್ನ ಮುಚ್ಚಿಸ್ತಕ್ಕಂಥ ಕೆಲಸ ಮಾಡ್ತಿದ್ದಾರೆ. ಈಗಾಗಲೇನೆ 15ರಿಂದ 20 ಕಂಪನಿಗಳು ಕರ್ನಾಟಕ ಬೆಂಗಳೂರಿನಲ್ಲಿ ಮುಚ್ಚಿಬಿಟ್ಟು ತಮಿಳುನಾಡು ಮತ್ತು ಆಂಧ್ರ ಕೊಟ್ಟೋಗಿದೆ. ಯಾಕೆ ಅಂತಂದ್ರೆ ಅವರು ಬಕ್ಸರ ರಾಕ್ಷಸರ ಕಾಯ್ತಿದ್ದಾರೆ. ಯಾಕೆ ಅಂದ್ರೆ ವಿಜಯವಾಡದಲ್ಲಿ ಗೂಗಲ್ ಹೋಯ್ತು, ಅದಾದ್ಮೇಲೆ ಒಂದು ಔಟರ್ ರಿಂಗ್ ರೋಡಲ್ಲಿ ವಿದ್ಯಾರ್ಥಿಗಳು ಲಕ್ಷಾಂತರ ಸಂಖ್ಯೆಯಲ್ಲಿ ಬೀದಿಲಿದ್ದಾರೆ. ಔಟರ್ ರಿಂಗ್ ರೋಡ್ ಒಂದು ಕಂಪನಿ ತಮಿಳುನಾಡಿಗೆ ಹೋಗ್ತೀನಿ ಅಂತ ಹೋಯ್ತು. ಇದೆಲ್ಲ ಬಿಡಿ, ನಾನೇ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಒಂದು ಕಂಪ್ನಿಯವರು ನನ್ನ ಹತ್ರನೇ ಬಂದರು, ಅವ್ರು ನನಗೆ ತಮಿಳ್ನಾಡಲ್ಲಿ ಲ್ಯಾಂಡ್ ಕೊಡಿಸ್ಬಿಡಿ, ನಾವು ಕರ್ನಾಟಕದಲ್ಲಿ ನೋಡ್ತಿಲ್ಲ. ಯಾಕೆ ಅಂತ ಕೇಳಿದ್ರೆ MB ಪಾಟೀಲ್ ನಮ್ಮನ್ನ 4ರಿಂದ 5 ಅವರ್ ಕಾಯಿಸಿದ್ರು, ನಮ್ಮ MD ಜರ್ಮನಿಯಿಂದ ಬಂದಿದ್ರು ಅಂತ ಹೇಳಿ ಒಂದು ಕಂಪನಿ ಹೇಳ್ತಾರೆ. ಇವತ್ತು ಎಷ್ಟು ಉದ್ಯೋಗಗಳು ಇವತ್ತು ತಮಿಳ್ನಾಡಲ್ಲಿ ಕ್ರಿಯೇಟ್ ಆಗ್ತಿದೆ ಅಂತ ಹೇಳಿದ್ರೆ ನಮ್ಗೆ ಆಶ್ಚರ್ಯ ಆಗ್ತಿದೆ. ಅದೆಲ್ಲ ಬೆಂಗಳೂರಿನ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಡಿಪೆಂಡ್ ಮಾಡ್ಕೊಂಡು ಆಗ್ತಿದೆ. ಅದಕ್ಕೂ ಇನ್ವೆಸ್ಟ್ಮೆಂಟ್ಸು ಎಷ್ಟು FDI ತಂದ್ರಿ ಅಂತ ಹೇಳಿದ್ರೆ ಬರೀ ಪೇಪರ್ ಮೇಲೆ ಮಾತ್ರ ಇವ್ರದ್ದು ಇನ್ವೆಸ್ಟ್ಮೆಂಟ್ಸ್ ಇರೋದು, ಯಾವುದೂ ಸಹ ಇನ್ವೆಸ್ಟ್ಮೆಂಟ್ ತರ್ತಾ ಇದೆ. ಇದಕ್ಕೆ ಇನ್ನೂ ಒಂದು ದುರ್ದೈವ ಅಂತ ಹೇಳಿದ್ರೆ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ಸ್ಗೆ ಒಂದು ಹೊಸ ರೂಲ್ ತರ್ತೀವಿ. 40 ಅಡಿನಲ್ಲಿ ಇರ್ತಕ್ಕಂಥ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ ಮುಚ್ಚಿಬಿಡ್ತೀವಿ, ಇದಾದ್ಮೇಲೆ 100 ಅಡಿನಲ್ಲಿ ಇದ್ರೆ ಮಾತ್ರ ಕೊಡ್ತೀವಿ ಅಂತ ಹೇಳಿ ಇದು ಮಾಡ್ತಾರೆ. ಅಂದ್ರೆ ಅರ್ಥ ಏನಂದ್ರೆ ದಿಸ್ ಗವರ್ನಮೆಂಟ್ ಲ್ಯಾಕ್ಸ್ ಕಂಪ್ಲೀಟ್ ವಿಸ್ಡಮ್
ಕಂಪ್ಲೀಟ್ ಪಾಲಿಸಿ ಪ್ಯಾರಾಲಿಸಿಸ್ ಆಗ್ಬಿಟ್ಟಿದೆ. ಡಿ ಕೆ ಶಿವಕುಮಾರ್ಗಾಗ್ಲಿ ಅಥವಾ ಆಯ್ತು, ಸಿದ್ದರಾಮಯ್ಯವ್ರಿಗಾಗ್ಲಿ ಅಶೋಕ್ ಎಲ್ಲರಿಗೂ ಅವ್ರೆ, ವಿದ್ಯಾರ್ಥಿಗಳ ಜೊತೆಗೆ ಬಗ್ಗೆ ಯುವ ನಿಧಿ topic ಕೊಡ್ತೀವಿ ಅಂತ ಹೇಳಿದ್ರು ಇರೋದೇನೆ, ಸ್ಮಿತಾ, ಅಲ್ಲಿ ಬರೋಣ ಸರ್. ಸ್ಮಿತಾ ಯುವ ನಿಧಿ ಇಲ್ಲ, ಕೊಡ್ತೀನಿ ಅಂತ ಇಲ್ಲ, ಹೇಳಿದ್ರು. ಇರಿ, ಡೋಂಟ್ ಸ್ಪಾಯ್ಲ್ ಇಟ್. ನಾನು ಇನ್ನು ಡಿ ಕೆ ಶಿವಕುಮಾರ್ ಅವರ ಹೇಳಿಕೆಯನ್ನು ಪ್ಲೇ ಮಾಡಿ ಪ್ರಶ್ನೆ ಕೇಳ್ತೀನಿ, 3,000 ರೂಪಾಯಿ ವಿಚಾರನ. ಬಟ್ ಯುವಕರು ಇವತ್ತು ಬೀದಿಲಿದ್ದಾರೆ, ಅವ್ರ ಕಷ್ಟದ ಬಗ್ಗೆ ಕೂಡ ಮಾತನಾಡೋಣಲ್ಲ. ಪಾಲಿಟಿಕ್ಸ್ ವಿಲ್ ಪ್ಲೇ ಲೇಟರ್. ಹರಿರಾಮ್ ಸರ್ ವಿದ್ಯಾರ್ಥಿಗಳ ಜೊತೆಯಲ್ಲಿ ಪ್ರತಿನಿತ್ಯ ಸಂಪರ್ಕದಲ್ಲಿರೋರು ಸರ್, ಕಣ್ಣೀರಾಗ್ತಿದ್ದಾರೆ ಸರ್. ಇವತ್ತು ವಿದ್ಯಾರ್ಥಿಗಳು ಎಜುಕೇಶನ್ ಲೋನ್ ಇರುತ್ತೆ, ತೀರ್ಸ್ಲಿಕ್ಕೆ ಆಗ್ತಾ ಇಲ್ಲ. ಪ್ರೈವೇಟ್ ಕೆಲಸಕ್ಕೆ ಸೇರ್ಕೊಂಡ್ಬಿಟ್ರೆ ಎಕ್ಸಾಮ್ಸ್ಗಳಿಗೆ ಪ್ರಿಪೇರ್ ಆಗ್ಲಿಕ್ಕೆ ಆಗೋದಿಲ್ಲ. ಅನೇಕರು ಝೊಮ್ಯಾಟೋನೋ, ಸ್ವಿಗ್ಗಿನೋ, ಬಾರು, ರೆಸ್ಟೋರೆಂಟ್ಗಳಲ್ಲಿ ಪಾರ್ಟ್ ಟೈಮ್ ಕೆಲಸ ಮಾಡ್ಕೊಂಡು ಸರ್ ಪೊಲೀಸ್ ಆಗಬೇಕು, ಸರ್ಕಾರಿ ನೌಕರಿ ಅಂದ್ರೆ ದೊಡ್ಡ ದೊಡ್ಡ ಇಲಾಖೆಗಳಲ್ಲಿ ಕೆಲಸ ಮಾಡಬೇಕು ಅಂತ ಕನಸು ಕಾಣೋರು ಇವತ್ತು ಲೋಟ ತೊಳ್ಕೊಂಡು ಬದುಕ್ತಿದ್ದಾರೆ ಸರ್. 3 ವರ್ಷ ಆಯ್ತು ಸರ್ಕಾರ ಬಂದು, 3 ಜಾಬನ್ನು ಕೂಡ ಕೊಡ್ತಾ ಇಲ್ಲ ಸರಿಯಾಗಿ ಅನ್ನೋದು ವಿದ್ಯಾರ್ಥಿಗಳ ಆಕ್ರೋಶ ಸರ್, ನಂದಲ್ಲ. ಹರಿರಾಮ್ ಸರ್, ಇದು ಖಂಡಿತವಾಗ್ಲೂ ಕೂಡ ಇದು ಸತ್ಯವಾದಂಥ ಮಾತು. ಏನಂತ ಹೇಳಿದ್ರೆ, ಇವತ್ತು ಒಂದು ಕಡೆ ನಮ್ಮ ನಟರಾಜ್ ಗೌಡರು ಹೇಳಿದಾಗೆ ವಿದ್ಯಾರ್ಥಿಗಳು ಸರ್ಕಾರದ ಮೇಲೆ, ಸರ್ಕಾರ ಉದ್ಯೋಗ ಸಿಕ್ಕಿದ್ರೆ ನಮ್ಮ ಬದುಕು ಬದಲಾಗ್ತದೆ, ನಮ್ಮ ಇಡೀ ಕುಟುಂಬದ ಭವಿಷ್ಯ ಉಜ್ವಲ ಆಗ್ತದೆ ಅನ್ನುವಂಥ ಕನಸಿನಲ್ಲಿ, ಒಂದು ಆಶಯದಲ್ಲಿ ಸರ್ಕಾರಿ ಉದ್ಯೋಗವನ್ನು ನಿರೀಕ್ಷೆ ಮಾಡೋದು ಸಹಜ. ಆದರೆ ನಮ್ಮ ನಟರಾಜ್ ಗೌಡರು ಹೇಳಿದಾಗೆ ಒಂದು ಕಡೆ ನೀವು ಎಲ್ಲರಿಗೂ ಸರ್ಕಾರಿ ಉದ್ಯೋಗ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಈಗ ಹತ್ರ 3 ಲಕ್ಷ 3 ಲಕ್ಷ ಉದ್ಯೋಗಗಳಂದರೆ 3 ಲಕ್ಷ ಕುಟುಂಬಗಳು ಸ್ವಾವಲಂಬಿಗಳಾಗಿ ಬದುಕುವಂಥ ಒಂದು ಮಾರ್ಗ ಅದು. ಅಂದರೆ 3 ಲಕ್ಷ ಕುಟುಂಬಗಳು ಒಂದೇ, ನನಗನ್ಸುತ್ತೆ ಒಂದು ವರ್ಷದಲ್ಲಿ ಬಡತನದಿಂದ ಹೊರಗೆ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಒಂದು ಖಾಸಗಿದು, ನಮ್ಮ ನಟರಾಜ್ ಗೌಡರು ಹೇಳಿದ್ರು ಖಾಸಗಿ ಉದ್ಯೋಗಗಳು ಜಾಸ್ತಿ ಸೃಷ್ಟಿ ಆಗ್ತಾ ಇದಾವೆ ಅಂತೇಳಿ. ನಾನು ನನ್ನ ಸ್ವಂತ ಅನುಭವ ಹೇಳ್ತೀನಿ. ಯಾಕಂದ್ರೆ ನಾನೊಂದು ಪಾವಗಡದಲ್ಲಿ ಭಾಳ ಕೆಲಸ ಮಾಡ್ತಾ ಇರೋದ್ರಿಂದ, ಪಾವಗಡದಲ್ಲಿ ನೀವು ಯಾವ ಹಳ್ಳಿಗಾದ್ರೂ, ಬಹುಶಃ ಕರ್ನಾಟಕದ ಎಲ್ಲ ತಾಲೂಕುಗಳು ಹೀಗೆ ಇದೆ, ಬಟ್ ನಾನು ಕಣ್ಣಾರೆ ಕಂಡಿರ್ತಕ್ಕಂಥದ್ದು. ಪಾವಗಡದ ನೀವು ಯಾವ ಹಳ್ಳಿಗಾದ್ರೂ ಹೋಗ್ರಿ, ಒಬ್ಬ ಯುವಕ ಅಲ್ಲಿ ಇಲ್ಲ. ಎಲ್ಲರೂ ಬೆಂಗಳೂರಿಗೆ ವಲಸೆ ಬಂದಿದ್ದಾರೆ. ಯಾಕೆ ವಲಸೆ ಬಂದಿದ್ದಾರೆ ಅಂದ್ರೆ, ಇವರು ಹೇಳಿದಾಗೆ ಖಾಸಗಿ ಕೆಲಸಗಳು ಕೂಡ ಅಷ್ಟೇ, ಇಲ್ಲಿ ಬಂದು ಮಲ್ಟಿನ್ಯಾಷನಲ್ ಕಂಪನಿಗಳು ಇನ್ನೊಂದು ಸೃಷ್ಟಿ ಮಾಡ್ತಕ್ಕಂಥ ಉದ್ಯೋಗಗಳು ಅಲ್ಲಿ ಹಾಕ್ತಾ ಇದೆ ಹೊರತು, ಆದರೆ ಸರ್ಕಾರಗಳು ತಾಲೂಕು ಮಟ್ಟದಲ್ಲಿ, ಹೋಬಳಿ ಮಟ್ಟದಲ್ಲಿ ಉದ್ಯೋಗಗಳನ್ನು ಸೃಷ್ಟಿ ಮಾಡುವಂಥ ಸಾಮರ್ಥ್ಯ ಇದ್ದರೂ ಕೂಡ ಒಂದೇ ಒಂದು ಉದ್ಯೋಗ ಸೃಷ್ಟಿ ಮಾಡ್ತಿಲ್ಲ. ಮತ್ತೆ ಬಹಳ ಮುಖ್ಯವಾಗಿ ನನಗನ್ಸೋದು, ಈ ಬಾರಿ ಅಂತೂ ಈ ಉದ್ಯೋಗದ ರೆಕ್ರೂಟ್ಮೆಂಟ್ ಯಾಕೆ ತಡ ಆಗ್ತಾ ಇದೆ ಅಂದರೆ, ಮೂಲವಾಗಿ ಇದಿರೋದೇ ಈ ಒಳ ಮೀಸಲಾತಿ ಇಶ್ಯೂ ಇದೆಯಲ್ಲ, ಅಲ್ಲಿ ಬಂದು ತಗಲಾಕೊಂಡಿದೆ. ಯಾಕಂದ್ರೆ ಒಳ ಮೀಸಲಾತಿಯನ್ನು ಸಿದ್ದರಾಮಯ್ಯನವರು ನಾನು ಬಂದ ತಕ್ಷಣ ಮಾಡ್ತೀನಿ ಅಂತ ಹೇಳಿ, ಒಳ ಮೀಸಲಾತಿಯಿಂದ ಸಿದ್ದರಾಮಯ್ಯನವರು ಮತ್ತು ಸಮಾಜ ಕಲ್ಯಾಣ ಸಚಿವರು ಇವರೆಲ್ಲ ಮಾಡಿದಂಥ ದೊಡ್ಡ ಕೆಲಸ ಏನಪ್ಪ ಅಂದರೆ, ಶೆಡ್ಯೂಲ್ ಕಾಸ್ಟಲ್ಲಿ ಬರ್ತಕ್ಕಂಥ ಎಡ ಮತ್ತು ಬಲರ ಒಬ್ಬರ ಮುಖ ಪರಿಚ್ಕೊಳ್ಳಂಗೆ ಮಾಡಿ, ಒಬ್ಬರನ್ನೊಬ್ಬರನ್ನ ಡಿವೈಡ್ ಮಾಡಿ, ಇವತ್ತು ದಲಿತರು ಒಬ್ರಿಗೊಬ್ರು ನಿಂತ್ಕೊಂಡು ಬೀದಿಗಳಲ್ಲಿ ಹೋರಾಟ ಮಾಡೋಕೆ ಮಾಡಿದ್ದಾರೆ. ಹಾಗಾಗಿ ಒಳ ಮೀಸಲಾತಿ ಜಾರಿ ಆಗದೆ ಇರೋದ್ರಿಂದ ನೀವು ರೆಕ್ರೂಟ್ಮೆಂಟ್ ಮಾಡಬೇಕಾದ್ರೆ ಅಲ್ಲಿ ಮೀಸಲಾತಿಯನ್ನು ನೀವು ಸರಿಯಾಗಿ ಕೊಡದೇನೆ ರೆಕ್ರೂಟ್ಮೆಂಟ್ ತಗೊಳಕ್ ಆಗಲ್ಲ. ಹಾಗಾಗಿ ಅದು ಇಟ್ ಹಸ್ ಬಿನ್ ರಿಲೇಟೆಡ್ ಟು ದಿ ಒಳ ಮೀಸಲಾತಿ. ಅಂದ್ರೆ ಇದನ್ನ ಅಡ್ಡ ಇಟ್ಕೊಂಡು ಇವರು ದಲಿತ ಪರ ಸರ್ಕಾರ ಅಂತ ಹೇಳುವಂತವ್ರು, ಒಂದು ಕಡೆ ದಲಿತರ ಪರನೂ ಇಲ್ಲ, ಇನ್ನೊಂದು ಕಡೆ ಯುವಕರ ಪರನೂ ಇಲ್ಲ. ಹಾಗಾಗಿ ನನಗನ್ಸುತ್ತೆ ಬಹುಶಃ ಇದು ಹೀಗೆ. ಮತ್ತೆ ಇನ್ನೊಂದು ನೋಡಿ, ನೀವು ಎಲ್ಲೇ ಆಗಲಿ ಸರ್ಕಾರಿ ಉದ್ಯೋಗ ಯಾವುದೋ ಒಂದು ಅಟ್ಲೀಸ್ಟ್ ಒಂದು ಅಟೆಂಡರು ಅಥವಾ ಒಂದು ಕ್ಲರ್ಕ್ ಬಂದರೂ ಕೂಡ ನಿಮಗೆ PhD ಮಾಡಿದವರು, ಪೋಸ್ಟ್ ಗ್ರಾಜುಯೇಷನ್ ಮಾಡಿದವರು, ಇಂಜಿನಿಯರಿಂಗ್ ಮಾಡಿದಂಥ ವಿದ್ಯಾರ್ಥಿಗಳು ಕೂಡ ನಾವು ಆ ಕೆಲಸ ಮಾಡ್ಲಿಕ್ಕೆ ಸಿದ್ಧವಿದ್ದೀವಿ ಅಂತ ಅಂದರೆ ಯಾವ ಸ್ಥಿತಿಗೆ ಬಂದು ತಲುಪಿದ್ದೀವಿ ನಾವು. ಈಗ ನಮ್ಮಲ್ಲಿ ಜನಸಂಖ್ಯೆ ಜಾಸ್ತಿ ಆಗಿದೆ, ಸರ್ವಿಸಸ್ ಜಾಸ್ತಿ ಆಗಿದೆ, ಎಲ್ಲ ಮತ್ತೆ ಡಿಮ್ಯಾಂಡು ಜಾಸ್ತಿ ಆಗಿದೆ. ಹಾಗಾದ್ರೆ ಉದ್ಯೋಗಗಳು ಜಾಸ್ತಿ ಆಗ್ಬೇಕಾಗಿತ್ತು. ಆದ್ರೆ ಯಾಕೆ ಉದ್ಯೋಗಗಳು ಜಾಸ್ತಿ ಆಗ್ತಾ ಇಲ್ಲ? ಅರ್ನಿಂಗ್ ಕೆಪಾಸಿಟಿ ನಮ್ಮಲ್ಲಿ ಕಡಿಮೆ ಇದೆ. ಅದಕ್ಕೆ ಇವತ್ತು ಸರ್ಕಾರ ಗ್ಯಾರಂಟಿ ಯೋಜನೆಗಳು ಕೊಟ್ಟಿದೆ. ಅಂದ್ರೆ ಇವ್ರಿಗೂ ಗೊತ್ತಿದೆ, ನಮ್ಮ ರಾಜ್ಯದ ಯುವಕರಿಗೆ ಉದ್ಯೋಗ ಕೊಡ್ತಾ ಇಲ್ಲ ನಾವು, ನಮ್ಮ ರಾಜ್ಯದ ಪ್ರತಿಯೊಂದು ಕುಟುಂಬ ಸ್ವಾವಲಂಬಿಯಾಗಿ ಬದುಕಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ಇವರು ಗ್ಯಾರಂಟಿ ಹೆಸರಲ್ಲಿ 2,000 ರೂಪಾಯಿ ಕೊಡ್ತೀವಿ ನಿಮ್ಗೆ, ಅದು ಕೊಡ್ತೀವಿ. ನಾನು ಹೇಳೋದು 2,000 ರೂಪಾಯಿ ಕೊಡೋದಲ್ಲ ಸಮಯ, 2 ರೂಪಾಯಿ ಕೆಜಿ ಅಕ್ಕಿ ಕೊಡೋದಲ್ಲ ಸಮಯ, ಆ ಮನೆಯಲ್ಲಿ ದುಡಿಯುವಂತ ಒಂದು ಕೈಗೆ ಉದ್ಯೋಗ ಕೊಡಿ. ನಿಮ್ಗೆ 2,000 ಕೊಡ್ತಾರ ಅವ್ರು ವಾಪಸ್, ಸರ್ಕಾರಕ್ಕೆ 2,000 ವಾಪಸ್ ಕೊಡ್ತಾರ. ಅಂತ ಅಷ್ಟೇ. ಯಾಕೆಂತಂದ್ರೆ ಸರ್ಕಾರ ಈಗ ಕೋರ್ಟ್ ಹೇಳ್ತು ಈಗಾಗ್ಲೇನೆ 6 ತಿಂಗಳು 7 ತಿಂಗಳಿಂದ ಹೇಳ್ತು, ನೀವೇನಾದ್ರೂ ಅಕಸ್ಮಾತ್ ಈ ಥರ ಸಮಸ್ಯೆ ಇದ್ದರೆ, 56% ರಿಸರ್ವೇಷನ್ ಸಮಸ್ಯೆ ಇದ್ದರೆ ನೀವು 94%